ಹಾಯ್ ಗೋಲ್ಡನ್ ಕೇಕ್ ಬೈ ಎಫ್ ವಿತ್ ರೆಸಿಪೀಸ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋದು ತುಂಬಾ ಟೇಸ್ಟಿ ಆಗಿರುವ ಒಂದು ಚಿಕನ್ ಕರಿ ರೆಸಿಪಿ. ನೀವು ಗೀ ರೈಸ್ ಅಥವಾ ಯಾವುದೇ ಒಂದು ರೈಸಿನ ಜೊತೆ ಕೂಡ ಸೇರಿಸಿಕೊಂಡು ಟೇಸ್ಟ್ ಮಾಡಬಹುದು. ಈಸಿಯಾಗಿ ಕೂಡ ಮಾಡ್ಕೋಬಹುದು. ಹಾಗಾದ್ರೆ ಈ ಚಿಕನ್ ಕರಿಯನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ನಾನಿಲ್ಲಿ ಏನೆಲ್ಲ ಸಾಮಗ್ರಿಗಳು ಬೇಕಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ಫಸ್ಟಿಗೆ 3 ಈರುಳ್ಳಿಯನ್ನ ಸಿಪ್ಪೆಯನ್ನು ತೆಗೆದೆಲ್ಲ ಇಟ್ಕೊಂಡಿದ್ದೀನಿ. ನಂತರ 4 ಟೊಮ್ಯಾಟೊವನ್ನು ತಗೊಂಡಿದ್ದೀನಿ. ನಂತರ 4 ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ನಾನು ಇವಾಗ ಕಟ್ ಮಾಡ್ಕೋಬೇಕು. ಅದಕ್ಕೆ ಇವನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ಇದನ್ನೆಲ್ಲ ಕಟ್ ಮಾಡಿ ಆಯ್ತು. ಇದರೊಟ್ಟಿಗೆ ನಾನು ಹೇಳಕ್ ಮರ್ತೋದೆ, ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನ ಸ್ವಲ್ಪ ಸ್ವಲ್ಪ ತೆಗೆದು ಅದನ್ನ ಕಟ್ ಮಾಡ್ಕೋಬೇಕು. ನಂತರ ನೋಡಿ ನಾನಿಲ್ಲಿ 3/4 kg ಚಿಕನ್ ಅನ್ನ ತಗೊಂಡಿದ್ದೀನಿ. ಮತ್ತೆ ಯಾವ ಮಸಾಲೆ ಹುಡಿಗಳೆಲ್ಲ ಬೇಕಾಗ್ತದೆ, ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲೆ, ಚಿಕನ್ ಮಸಾಲೆ, ಅರಶಿನ ಹುಡಿಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಣ ಮೆಣಸನ್ನ ರುಬ್ಕೊಂಡಿದ್ದೆ, ಅದನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಅನ್ನ ನೀವು ಯಾವ ಸೈಜ್ ಅಲ್ಲಿ ಕಟ್ ಮಾಡ್ಬೇಕು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಸಹ ಆಗ್ತದೆ. ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಚಿಕನ್ ಕರಿಯನ್ನ ಹೇಗ್ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಇಲ್ಲಿ ಫಸ್ಟಿಗೆ ಸ್ಟವ್ ಹಚ್ಕೊಳ್ತಾ ಇದ್ದೀನಿ. ಅದಕ್ಕೆ ಈ ತರದೊಂದು ಕುಕ್ಕರ್ ಅನ್ನ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆಯನ್ನ ಹಾಕೋಬೇಕು. ಎಣ್ಣೆ ಬಿಸಿ ಆಗೋ ತನಕ ಸ್ವಲ್ಪ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಬಿಸಿ ಮಾಡ್ಕೋಬೇಕು. ಇವಾಗ ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನ ಹಾಕೋತಾ ಇದ್ದೀನಿ. ಈರುಳ್ಳಿಯನ್ನೆಲ್ಲ ಹಾಕಿ ನಂತರ ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಯ್ತಾ. ಇದು ಸ್ವಲ್ಪ ಫ್ರೈ ಆಗಿ ಇದರ ಹಸಿ ಸ್ಮೆಲ್ ಎಲ್ಲ ಹೋಗ್ತದೆ. ಅವಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿ ಬರ್ತದೆ. ಅಷ್ಟರವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯನ್ನ ಹಾಕಿ ಹಾಗೆ ಬಿಡಬೇಡಿ ಆಯ್ತಾ. ಈ ತರ ಅವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ಬೇಕು. ನೋಡಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ತರ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಾ. ನೋಡಿ ಈರುಳ್ಳಿ ಫ್ರೈ ಮಾಡಿ 5 ನಿಮಿಷ ಆಯ್ತು. ಇವಾಗ ಇದರ ಹಸಿ ಸ್ಮೆಲ್ ಎಲ್ಲ ಹೋಗಿ ಕಲರ್ ಚೇಂಜ್ ಆಗಿ ಬಂದಿದೆ. ಇವಾಗ ಇದಕ್ಕೆ ನಾನು ಕಾಯಿ ಮೆಣಸು ಹಾಗೂ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1-2 ನಿಮಿಷ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತ ನಂತರ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದು ಕಾಯಿ ಮೆಣಸಿದ್ದು ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊವನ್ನ ಹಾಕೋಬೇಕು. ನೋಡಿ ಇಲ್ಲಿ ನಾನು ಇವಾಗ ಟೊಮ್ಯಾಟೊವನ್ನ ಹಾಕ್ತಾ ಇದ್ದೀನಿ. ಇದನ್ನ ಕೂಡ ಹಾಗೆ 1-2 ನಿಮಿಷ ಫ್ರೈ ಮಾಡ್ಕೊಂಡು ಆ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿ ಬರಬೇಕು. ಅಷ್ಟರ ತನಕ ನಾವು ಇದನ್ನ ಹಾಗೇನೆ ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಸ್ವಲ್ಪ ಹೊತ್ತು ಆದ ನಂತರ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿ ಮ್ಯಾಶ್ ಆಗಿ ಬಂದಿದೆ. ಇದಕ್ಕೆ ಇವಾಗ ನಾನು ತೊಳೆದಿಟ್ಟಿರೋ ಚಿಕನ್ ಅನ್ನ ಹಾಕೋತಾ ಇದ್ದೀನಿ. ಈ ಚಿಕನ್ ಅನ್ನೆಲ್ಲ ಹಾಕಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷದ ನಂತರ ಇದರಲ್ಲಿರೋ ನೀರೆಲ್ಲ ಬಿಡ್ತಾ ಹೋಗ್ತದೆ. ಅಷ್ಟರವರೆಗೆ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇದರಲ್ಲಿ ನೀರೆಲ್ಲ ಬಿಡ್ತಾ ಬಂದಿದೆ. ಈ ನೀರು ಬಿಟ್ಟ ನಂತರ ಇಲ್ಲಿ ನಾನು ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕೊಳ್ಳಿ. ಇಲ್ಲಿ ಉಪ್ಪು ಕೂಡ ಹಾಕೊಳ್ಳುವಾಗ ನೋಡ್ಕೊಳ್ಳಿ ಆಯ್ತಾ, ತುಂಬಾ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ನಾನು 1 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿಯನ್ನ ಹಾಕೋತಾ ಇದ್ದೀನಿ. ನಂತರ 2 ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹಾಗೂ 2 ಟೀ ಸ್ಪೂನ್ ಇಲ್ಲಾಂದ್ರೆ 3 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನ ಹಾಕೋಬೇಕು. ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿನೇ ಬರ್ತದೆ. ನಿಮ್ಗೆ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಆಯ್ತಾ. ನಾನಿಲ್ಲಿ 1-2-3 ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ. ನಂತರ ಈ ಮಸಾಲೆ ಹುಡಿಗಳನ್ನೆಲ್ಲ ಹಾಕಿದ ನಂತರ ಇದನ್ನ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಈ ಚಿಕನಿಗೆ ಎಳ್ಕೋಬೇಕು. ಹಾಗೆ ಆ ತರ ನಾವು ಚಿಕನ್ ಅನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡ ನಂತರ ನಾವು 2 ನಿಮಿಷ ಹಾಗೇನೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು
ಹಾಗೇನೆ ಬಿಡಬೇಕು. ಸ್ವಲ್ಪ ಹೊತ್ತು ಹಾಗೇನೆ ಚಿಕನ್ ಸ್ಲೋ ಆಗಿ ಬೇಯಬೇಕು. ಹಾಗೆ ಅದಕ್ಕೋಸ್ಕರ ನಾವು ಸ್ಲೋ ಆಗಿ ಇಟ್ಕೊಳ್ಳೋಣ. ನಾನಿಲ್ಲಿ ಸ್ಲೋ ಆಗಿ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದನ್ನ ಬೇಯಕ್ಕೆ ಬಿಡ್ತಾ ಇದ್ದೀನಿ. ಈ ತರ ನಾವು ಸ್ವಲ್ಪ ಹೊತ್ತು ಸ್ಲೋ ಆಗಿ ಇಡೋದ್ರಿಂದ ನಾವು ಹಾಕಿರೋ ಮಸಾಲೆ ಹಾಗೂ ಸಾಲ್ಟ್ ಎಲ್ಲ ಚೆನ್ನಾಗಿ ಚಿಕನ್ಗೆ ಎಳ್ಕೊಳ್ತದೆ. ಆವಾಗ ನಾವು ಲಾಸ್ಟ್ಗೆ ಚಿಕನ್ ಕರಿ ಎಲ್ಲ ಮಾಡಿದ ನಂತರ ತುಂಬಾ ಟೇಸ್ಟಿಯಾಗಿ ಕೂಡ ಬರ್ತದೆ. ಅದಕ್ಕೋಸ್ಕರ ಈ ಒಂದು ಮೆಥಡ್ ನೀವು ಮಾಡ್ಕೊಳ್ಳಿ ಆಯ್ತಾ. ಇನ್ನು ನಾನು ಸ್ವಲ್ಪ ಹೊತ್ತು ಆದ್ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿದ್ದ ಒಣಮೆಣಸನ್ನ ನಾನು ಎಲ್ಲವನ್ನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಣಮೆಣಸು ನಾನು ಫ್ರೈ ಮಾಡಿದ್ದು ತೋರಿಸಿಲ್ಲ, ಆ ವಿಡಿಯೋ ಮಿಸ್ ಆಗಿದೆ ಅಂತ ಇವಾಗ ಹೀಗೆ ಹೇಳ್ತಾ ಇದ್ದೀನಿ. ಈ ಒಣಮೆಣಸು ಹಾಗೂ ಕೊತ್ತಂಬರಿ ಬಡೆ ಸೊಪ್ಪು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನಂತರ ಅದನ್ನ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಅದರೊಟ್ಟಿಗೆ ಅದನ್ನ ರುಬ್ಕೋಬೇಕು. ತುಂಬಾ ಸಣ್ಣದಾಗಿ ರುಬ್ಕೊಂಡು ನಂತರ ಏನ್ ಚಿಕನ್ ಮಸಾಲಾನ ಮಾಡಿದಿವೆ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು ಮೆಣಸನ್ನೆಲ್ಲ ಹಾಕಿ ರುಬ್ಕೊಂಡಿದ್ದ ಮೆಣಸನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕಿದ್ರೆ ಸ್ವಲ್ಪ ನೀರನ್ನ ಹಾಕಿ, ಸ್ವಲ್ಪ ಜಾಸ್ತಿ ನೀರ್ ತರ ಬೇಕು ಹಾಗಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಳ್ಳಿ ಆಯ್ತಾ. ಸ್ವಲ್ಪ ನೀರ್ ತರ ಮಾಡಿದ್ರೆ ನಿಮ್ಗೆ ಗೀ ರೈಸ್ ಅಥವಾ ಯಾವುದೇ ಒಂದು ರೈಸ್ ಅನ್ನ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೋಬಹುದು. ಹೀಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಕುದಿ ಬಂದ ನಂತರ ನಾನು ಮುಚ್ಚಳವನ್ನ ಹಾಕಿ ಇದನ್ನ ಒಂದು ವಿಸಿಲ್ ಬರೋ ತನಕ ಬೇಯಿಸ್ಕೊತಾ ಇದ್ದೀನಿ. ಇಷ್ಟೇ ನೋಡಿ, ಎಷ್ಟು ಈಸಿಯಾಗಿ ಚಿಕನ್ ಕರಿಯನ್ನ ಮಾಡ್ಕೋಬಹುದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಆಯ್ತಾ. ಖಂಡಿತವಾಗ್ಲೂ ನಿಮ್ಗೆ ಕೂಡ ಇಷ್ಟ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾವು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಬಾಯ್. ಥ್ಯಾಂಕ್ ಯು.